ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ. ರಂಗೂಸ್ ವಿಲೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, ವರ್ಷದಿಂದ ವರ್ಷಕ್ಕೆ ರೈತರಿಗೆ ಕಷ್ಟಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ವರ್ಷದಿಂದ ವರ್ಷಕ್ಕೆ ಇಳುವರಿ ಕೂಡ ಕಡಿಮೆ ಬರ್ತಾ ಇದೆ. ಕೀಟ ಮತ್ತು ರೋಗ ಬಾಧೆಗಳು ತುಂಬ ಜಾಸ್ತಿ ಆಗ್ತವೆ. ಇದರಿಂದ ಮುಕ್ತಿ ಹೊಂದೋಕ್ಕೆ ನಾವು ಏನು ಮಾಡಬೇಕು, ಈ ವಿಚಾರವಾಗಿ ನಾವು ಆಲೋಚನೆ ಮಾಡಿದಾಗ ಕೆಲವೊಬ್ಬರು ತಜ್ಞರು ಹೇಳ್ತಾರೆ ನಾವು ಸಾವಯವ ಬೇಸಾಯದತ್ತ ಹೋಗಬೇಕು, ಸಾವಯವ ಬೇಸಾಯ ಮಾಡಿದರೆ ಖರ್ಚು ಕಡಿಮೆ ಆಗ್ತದೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ತಗೋಬೋದಂತ ಕೆಲವರು ಸಲಹೆ ಕೊಡ್ತಾರೆ. ನಾವು ಇಷ್ಟು ದಿನ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕಗಳು ನಮ್ಮ ಭೂಮಿಗೆ ಕೊಟ್ಟು ಒಂದೇ ಸತಿ ಬಂದ್ ಮಾಡಿ ಸಾವಯವ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಯಾಕಂದರೆ ಇದು ವಿಷ ಉಂಡು ರಾಸಾಯನಿಕ ಗೊಬ್ಬರಗಳಿಗೆ ಹೊಂದ್ಕೊಂಡಿರ್ತದೆ ನಮ್ಮ ಹೊಲ. ಅದಕ್ಕೆ ಯಾವುದಾದ್ರೂ ಒಂದು ಔಷಧಿ ಬೇಕು. ಅಂಥ ಔಷಧಿ ನಮ್ಮ ಭೂಮಿಗೆ ಬಿದ್ದರೆ ಆಗ ರಾಸಾಯನಿಕದಿಂದ ಸಾವಯವದತ್ತ ನಮ್ಮ ಭೂಮಿ ಹೊಂದ್ಕೊಳ್ಳೋಕ್ಕೆ ಶುರುವಾಗ್ತದೆ. ಈ ವಿಚಾರವಾಗಿ ನಾವು ಹಲವಾರು ಕಡೆ ವಿಚಾರಿಸಿದಾಗ ಕೃಷ್ಣ ಅಗ್ರಿ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಸಾಯಿಲ್ ಮಲ್ಟಿಪ್ಲೇಯರ್ ಎಂಬ ಒಂದು ಪ್ರಾಡಕ್ಟ್ ಬಗ್ಗೆ ನಮಗೆ ತಿಳಿಯಿತು. ಅದರ ವಿಡಿಯೋವನ್ನು ನಾವು ಯೂಟ್ಯೂಬಲ್ಲಿ ಒಂದು ಸತಿ ನೋಡಿದ್ವಿ. ನೋಡಿದಾಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸುನೀತಾ ಕೊಕಾಟೆ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ನಮಗೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಕೃಷ್ಣ ಅಗ್ರಿ ಬಿಸ್ನೆಸ್ ಡೆವಲಪ್ಮೆಂಟ್ ಅವರ ಈ ಸಾಯಿಲ್ ಮಲ್ಟಿಪ್ಲೇಯರ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಅವರ ಕಡೆಯಿಂದನೇ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಇವತ್ತು ಈ ಪ್ರಾಡಕ್ಟನ್ನು ತರಿಸಿದ್ದೀವಿ. ಇವತ್ತು ನಮಗೆ ಡೆಲಿವರಿ ಬಂದಿದೆ. ಇದನ್ನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ತೋರಿಸ್ಬೇಕಂತ ಈ ವಿಡಿಯೋ ಮಾಡಿದ್ದು. ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಇದೇ ನೋಡಿ ಮಲ್ಟಿಪ್ಲೇಯರ್. ಇದು ಕೃಷ್ಣ ಅಗ್ರಿ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅವರ ಸಾಯಿಲ್ ಮಲ್ಟಿಪ್ಲೇಯರ್ ಅಂತ ಇದೆ ನೋಡಿ. ಸಾಯಿಲ್ ಮಲ್ಟಿಪ್ಲೇಯರ್ ಮಿಟ್ಟಿಕೋ ಬನಾಯೆ ಬಲ್ವಾನ್ ಅಂತ ಹಿಂದಿಲಿ ಕೊಟ್ಟಿದ್ದಾರೆ. ಅಂದರೆ ಮಣ್ಣನ್ನು ಶಕ್ತಿಶಾಲಿಯಾಗಿ ಮಾಡ್ತದೆ ಈ ಪ್ರಾಡಕ್ಟು. ಇದರಲ್ಲಿ ಯಾವ ರೀತಿ ನಮ್ಮ ಹೊಲಗಳಿಗೆ ಯೂಸ್ ಮಾಡಬೇಕಂತ, ನಮ್ಮ ಬೆಳೆಗಳಿಗೆ ಮತ್ತು ಭೂಮಿಗೆ ಯಾವ ರೀತಿ ಕೊಡಬೇಕಂತ ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇದು 1 kg ಪ್ಯಾಕೆಟು. ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಲ್ಲ, ಯೂರಿಯಾ, DAP, ಅದರಲ್ಲಿ ಕೋಟಿಂಗ್ ಮಾಡಿಬಿಟ್ಟು 1 ಎಕರೆಗೆ 1 kg ಪ್ಯಾಕೆಟ್ ಯೂಸ್ ಮಾಡಬೇಕಿದು. ಸ್ಪ್ರೇಯಲ್ಲಿ ಕೂಡ ಬಳಸ್ಬೋದು ಇದನ್ನು. ನಾವು 15 ಲೀಟ್ರ್ ಸ್ಪ್ರೇ ಪಂಪ್ ಇರುತ್ತಲ್ಲ, ಆ ಪಂಪಿಗೆ 10 ಗ್ರಾಮ್ ಇದನ್ನು ಈ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ನಾವು ಹೊಲಗಳಿಗೆ ನೀರು ಹಾಯಿಸ್ತೀವಲ್ಲ, ನೀರು ಹಾಯಿಸೋ ಸಮಯದಲ್ಲಿ ನಾವು 200 ಲೀಟ್ರ್ ಡ್ರಮ್ ಇರುತ್ತಲ್ಲ, ಆ ಡ್ರಮ್ಗೆ 1 kg ಮಲ್ಟಿಪ್ಲೇಯರ್ ಪೌಡ್ರನ್ನು ಹಾಕ್ಬಿಟ್ಟು ಡ್ರಮ್ಮಿಗೆ ಟ್ಯಾಪ್ ಕೂಡ್ಸ್ಕೊಂಡ್ಬಿಟ್ಟು ಟ್ಯಾಪ್ ಮುಖಾಂತರ ನೀರು ಹಾಯಿಸುವಾಗ ನೀರಲ್ಲಿ ಕೂಡ ಇದನ್ನು ಕೊಡ್ಬೋದು. ಡ್ರಿಪ್ಪಲ್ಲಿ ಕೊಡಬೇಕಾದ್ರೆ ಇದನ್ನು ಅರ್ಧ kg ಒಂದು ಸತಿ, ಅರ್ಧ kg ಒಂದು ಸತಿ, ಈ ರೀತಿ ವಾರಕ್ಕೆ ಅರ್ಧ kg ಥರ 2 ವಾರ ಕೊಡಬೇಕು. ಈ ಮಲ್ಟಿಪ್ಲೇಯರನ್ನು ನಾವು ಎಲ್ಲ ಬೆಳೆಗಳಿಗೂ ಕೊಡಬಹುದು. ಹಣ್ಣಿನ ಬೆಳೆಗಳಾಗಲಿ, ತರಕಾರಿ ಬೆಳೆಗಳಾಗಲಿ, ವಾಣಿಜ್ಯ ಬೆಳೆಗಳಾಗಿ ಯಾವುದೇ ಬೆಳೆಗಾದ್ರೂ ನಾವು ಇದನ್ನು ಯೂಸ್ ಮಾಡಬಹುದು. ಈ ಮಲ್ಟಿಪ್ಲೇಯರನ್ನು ನಾವು ಯೂಸ್ ಮಾಡೋದ್ರಿಂದ ಮುಖ್ಯವಾಗಿ ನಮ್ಮ ಬೆಳೆಗಳಲ್ಲಿ ಅರಿಶಿಣ ಬಣ್ಣ ಏನಿರುತ್ತಲ್ಲ ಎಲೆಗಳು, ಅಂಥ ಅರಿಶಿಣ ಬಣ್ಣದಿಂದ ಹಸಿರು ಬಣ್ಣಕ್ಕೆ ಮಾರ್ಪಾಡಾಗ್ತವೆ. ಒಳ್ಳೆಯ ಹಸಿರುತನ ನಮ್ಮ ಬೆಳೆಗಳಲ್ಲಿ ಬರ್ತದೆ. ಹೂವು, ಹಣ್ಣು, ಕಾಯಿ, ಟೊಂಗೆಗಳು, ಫಲ, ಈ ರೀತಿ ಎಲ್ಲದರಲ್ಲೂ ಅಭಿವೃದ್ಧಿ ಮಾಡ್ತದೆ ಈ ಮಲ್ಟಿಪ್ಲೇಯರು. ಅಷ್ಟೇ ಅಲ್ಲದೆ ನಮ್ಮ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತದೆ, ಎರೆಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತದೆ, ನಮ್ಮ ಮಣ್ಣನ್ನು ಒಳ್ಳೆ ಮೃದುವಾಗಿ ಮಾರ್ಪಾಡು ಮಾಡ್ತದೆ. ಈ ರೀತಿಯಾಗಿ ನಾವು ಹಂತವಾಗಿ ಮಲ್ಟಿಪ್ಲೇಯರನ್ನು ನಮ್ಮ ಹೊಲಗಳಿಗೆ ಕೊಡುತ್ತಾ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುತ್ತಾ ಹೋದಾಗ ನಮ್ಮ ಹೊಲವು ನಿಧಾನವಾಗಿ ಸಾವಯವದತ್ತ ಹೊಂದಿಕೊಳ್ಳೋಕ್ಕೆ ಶುರು ಆಗ್ತದೆ. ಹಾಗೂ ನಮಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಲಿ, ರಾಸಾಯನಿಕ ಸಿಂಪಡಣೆಗಳಾಗಲಿ ಖರ್ಚು ಕಡಿಮೆ ಆಗುತ್ತಾ ಬರ್ತದೆ. ಯಾವುದೇ ಖರ್ಚಿಲ್ಲದೆ ನಾವು ನಮ್ಮ ಬೆಳೆಗಳನ್ನು ಬೆಳ್ಕೋಬಹುದು ಹಾಗೂ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದು. ಅಂಥ ಶಕ್ತಿ ಈ ಸಾಯಿಲ್ ಮಲ್ಟಿಪ್ಲೇಯರಲ್ಲಿ ಇದೆ. ಆಮೇಲೆ ಇದ್ರ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ನೀವೇ ನೋಡ್ತೀರಾ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಈ ಪ್ರಾಡಕ್ಟ್ ನಿಮಗೇನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಈ ಪ್ರಾಡಕ್ಟನ್ನು ತರಿಸ್ಕೊಡ್ತೀನಿ. ಇದನ್ನು ನೀವು ಕೂಡ ಯೂಸ್ ಮಾಡ್ಬೋದು, ಇದರ ಅನುಭವವನ್ನು ಪಡಿಬೋದು. ದಯವಿಟ್ಟು ಇಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನಾವು ಆದಷ್ಟು ಹೆಚ್ಚಿನ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೋದು ಮತ್ತು ನಮ್ಮ ಬೆಳೆಗಳಿಗೆ ಉತ್ತಮ ಪೋಷಕಾಂಶಗಳು ಇದರಿಂದ ದೊರೆಯುತ್ತದೆ. ಅದಕ್ಕಾಗಿ ನಾವು ಇಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ನಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು
ನಾವು ಒಳ್ಳೆ ಇಳುವರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ಮಲ್ಟಿಪ್ಲೇಯರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.